NDA ಮೈತ್ರಿಕೂಟ ಸುಮಾರು 200 ಸಮೀಪ ಬರ್ತಕ್ಕಂಥ ನಿರೀಕ್ಷೆಯನ್ನ ನಾವು ಇಟ್ಟುಕೊಂಡು ಈಗಾಗಲೇ ವಿಜಯೋತ್ಸವವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಬಿಹಾರ ಚುನಾವಣೆಯ ಮೇಲೆ ಬರೀ ದೇಶದಷ್ಟೇ ಗಮನ ಅಲ್ಲ, ಇಡೀ ಜಗತ್ತಿನ ಗಮನ ಬಿಹಾರ ಚುನಾವಣೆ ಮೇಲಿತ್ತು. ಈ ದೇಶದಲ್ಲಿ ಬಿಹಾರ ಒಂದು ವಿಶಿಷ್ಟವಾದಂತಹ ರಾಜ್ಯ. ಅದು ಬಿಹಾರ ಸಾಕಷ್ಟು ಜನ ಅಲ್ಲಿ ನಿರುದ್ಯೋಗದ ಸಮಸ್ಯೆ, ಅಲ್ಲಿ ಎಷ್ಟೋ ಜನ ಇವತ್ತಿಗೂ ಕೂಡ ಎಷ್ಟೋ ಜನರಿಗೆ ಶಿಕ್ಷಣನೂ ಸಿಕ್ಕಿಲ್ಲ. ಅಂಥದ್ರ ಮಧ್ಯೆನೂ ಕೂಡ ನಿತೀಶ್ ಕುಮಾರ್ ಅವರ ಉತ್ತಮ ಆಡಳಿತ ಇವತ್ತು ಈ ದೇಶದ ಆದರಣೀಯ ಪ್ರಧಾನಮಂತ್ರಿಗಳು ಆದಂತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಅಧ್ಯಕ್ಷರು ಆದಂತ ಸನ್ಮಾನ್ಯ ಶ್ರೀ JP ನಡ್ಡಾ ಅವರ ನಿರಂತರ ಶ್ರಮದ ಫಲವಾಗಿ ವಿಶೇಷವಾಗಿ ಬಿಹಾರದಲ್ಲಿನ ಪ್ರದೇಶ ಅಧ್ಯಕ್ಷರು ಸಮಸ್ತ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಇವತ್ತು ಇಡೀ ದೇಶನೇ ತಿರುಗಿ ನೋಡ್ತಕ್ಕಂಥ, ಇಡೀ ಜಗತ್ತೇ ತಿರುಗಿ ನೋಡ್ತಕ್ಕಂಥ ಗೆಲುವು ಇವತ್ತು ಬಿಹಾರ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDU ಮೈತ್ರಿಕೂಟ NDAಗಾಗಿದ್ದು ನಾವು ಯಾರು ಮರೆಯುವಂತಿಲ್ಲ. ಇವತ್ತು ಆ ಕಾಂಗ್ರೆಸ್ಸಿನ ಸ್ಥಿತಿ ಬಹುತೇಕ 2 ಅಂಕಿನೂ ಬರ್ತದೋ ಇಲ್ಲ ಅಂತೇಳಿ ನನಗೆ ಅನಿಸ್ಲತ್ತ. 2 ಅಂಕಿ ಕಾಂಗ್ರೆಸ್ ಸಿಂಗಲ್ ಡಿಜಿಟ್ನೊಳಗ ಆ ಬಿಹಾರಿನ ರಿಸಲ್ಟ್ ನೋಡಿ ಕರ್ನಾಟಕ ಕಾಂಗ್ರೆಸ್ನವ್ರು ಬಹುತೇಕ ಇವತ್ತು ಅವರಿಗೆ ನಡಗ ಬಿಟ್ಟಿರ್ತದೆ ಅಂತ ಹೇಳ್ತೀನಿ. ಹೆದರಿಕೆ ಆಗಿರ್ತದೆ, ಇವತ್ತು ಭಯ ಹೋಗಿರ್ತದೆ ಕರ್ನಾಟಕ ಕಾಂಗ್ರೆಸ್ನವರಿಗೆ. ಮುಂದಿನ ಪಾಳಿ ಅವ್ರದೇ ಅದ. ಈಗ ನೆಕ್ಸ್ಟ್ ಅವ್ರೇನು ಕರ್ನಾಟಕದೊಳಗೆ ಆಡಳಿತ ನಾವೇ ಇರ್ತೀವಿ ಅಂತೇಳಿ ಹೊಂಟಾರಲ್ಲ, ಇನ್ನು 2 ವರ್ಷದೊಳಗ ಅವ್ರಿಗೆ ಚಟ್ಗಿ ಹಾರಿಸ್ಬಿಡ್ತೀವಿ. ಯಾವ ರೀತಿ ಬಿಹಾರನಾಗ ಹಾರಿಸ್ಯಾರಲ್ಲ ಅದೇ ರೀತಿ ಕರ್ನಾಟಕದ ಪರಿಸ್ಥಿತಿ. ಯಾವ ರೀತಿ ಬಿಹಾರ್ನೊಳಗ ಅಲ್ಲಿನ ಜನ ಅವ್ರು ಬಡತನ ಇದ್ರು, ಕಷ್ಟ ಇದ್ರು, ತೊಂದರೆ ಇದ್ರು ಬಿಜೆಪಿಗೆ ಏನು ಕೈ ಹಿಡ್ದಾರಲ್ಲ, ಇದು ನಿಜವಾಗ್ಲೂ ಕೂಡ ಇದಕ್ಕೆ ಯಾರೇ ಕಾರಣ ಅಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತ ಹೇಳಿ ನಾವು ಹೇಳ್ಬೋದು. ಅದ್ರ ಕಾರಣ ಏನು? ಇವತ್ತಿನ ರಿಸಲ್ಟ್ ಕಾರಣ ಏನು? ಯಾಕಿಂತ ರಿಸಲ್ಟ್ ಬಂತು ಬಿಹಾರದೊಳಗ ಅಂದ್ರೆ ಜನ ಏನ್ ನಿರ್ಧಾರ ಮಾಡ್ಯಾರಪ್ಪ ಅಂದ್ರೆ ನಾವು ಮಜಬೂತ್ ಹಿಂದುತ್ವ ಈ ದೇಶದೊಳಗೆ ಉಳಿಬೇಕು, ಸನಾತನ ಧರ್ಮದ ರಕ್ಷಣೆ ಈ ದೇಶದೊಳಗಾಗಬೇಕು, ನಾವೆಲ್ಲರೂ ರಾಮನ ಭಕ್ತರಂತ ಹೇಳಿ ತೋರಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಈ ರಿಸಲ್ಟ್. ಹಾಗಾಗಿ ಮತ್ತೊಮ್ಮೆ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಯ ವತಿಯಿಂದ ಮತ್ತು ವಿಶೇಷವಾಗಿ ಇಲ್ಲಿ ನೆರೆದಂತ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರ ವತಿಯಿಂದ ಇಷ್ಟೇನು ಇಂಥ ಅಭೂತಪೂರ್ವ ಗೆಲುವು ಏನು ನಮಗೆ ತಂದು ಕೊಟ್ಟರಲ್ಲ, ಇದು ಬರೇ ಬಿಹಾರದ ಗೆಲುವು ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನ ಗೆಲುವು ಅಂತ ಹೇಳಿ ಇವತ್ತು ನಾವು ಪಟಾಕಿ ಹಚ್ಚೋದ್ರ ಮುಖಾಂತರ, ನಾವು ಸಿಹಿ ತಿನ್ನೋದ್ರ ಮುಖಾಂತರ ನಾವೆಲ್ಲರೂ ಸಂಭ್ರಮಾಚರಣೆಯನ್ನು ನಾವು ಅತ್ಯಂತ ಸಂತೋಷದಿಂದ ನಾವೆಲ್ಲ ಮಾಡಿದ್ದೇವೆ. ಹಾಗಾಗಿ ಇವತ್ತು ಈ ರಾಜ್ಯದ ರೈತರು ಕಣ್ಣೀರಿನೊಳಗೆ ಕೈ ತೊಳಿಲತ್ತಾರ. ಹೋರಾಟ, ಅನೇಕ ಹೋರಾಟಗಳು ಮಾಡ್ತೀವಿ. ಬರೀ ಬಸವ ಕಲ್ಯಾಣದೊಳಗೆ ಅಷ್ಟೇ ಅಲ್ಲ, ಇಡೀ ಬೀದರ್ ಜಿಲ್ಲೆಯೊಳಗ ಕಾಂಗ್ರೆಸ್ಸಿನ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಅನೇಕ ಹೋರಾಟಗಳು ಮಾಡಿದ್ವಿ. ಅರೆಬೆತ್ತಲೆ ಹೋರಾಟ ಮಾಡಿದ್ವಿ. ಕಬ್ಬು ಬೆಳೆಗಾರರು 10 ದಿವಸ ನಿರಂತರ ಹೋರಾಟ ಮಾಡಿದ್ರು. ಮೊನ್ನೆ ಸಿಟ್ಟಿಗೆದ್ದು ರೈತರು ನೋವಾಗಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಕಬ್ಬು ಪಲ್ಟಿ ಮಾಡಿ ಯಾವ ರೀತಿ ಹೋರಾಟ ಮಾಡಿದ್ರು ಕೂಡ ಈ ಸರ್ಕಾರಕ್ಕೇನು ಕಣ್ಣಿಲ್ಲ, ಕಿವಿ ಇಲ್ಲ. ಹೆಚ್ಚು ಮಕ್ಕೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಬಹುತೇಕ ಈ ಬಿಹಾರದ ರಿಸಲ್ಟ್ ಅನ್ನು ನೋಡಿ ನೀವು ಈ ಜನರ ಕಡೆ ಹೊಳ್ಳಿ ನೋಡಬೇಕು, ಈ ರೈತರ ಕಡೆ ನೋಡ್ಬೇಕಂತೇಳಿ ನಾನು ವಿನಂತಿಯನ್ನ ಮಾಡ್ತೇನೆ. ಅದ್ರ ಜೊತೆಗೆ ನಮ್ಮೆಲ್ಲರಿಗೂ ಗೊತ್ತಿರಲಿ, ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದೊಳಗ ಹುಣಸೂರು ಒಂದು ತಾಲೂಕಾ, ಹುಣಸೂರು ತಾಲೂಕಾ ಬಹುತೇಕ 5 ವರ್ಷ ಕಳೆದಿರಬಹುದು. 5 ವರ್ಷ ಆಯ್ತು ಹುಣಸೂರು ತಾಲೂಕಾಗಿ. ನಮ್ಮ ಜಿಲ್ಲೆಯವರೇ ರಹೀಂ ಖಾನ್ ಮಂತ್ರಿ ಯಾರವರು. ನನಗೇನು ಅನಿಸ್ಲತ್ತಂದ್ರ ರಹೀಂ ಖಾನ್ ಅವ್ರು ನೋಡಿದ್ರ ಅವ್ರು ಕೆಲವೇ ದಿನದಾಗ ಮಂತ್ರಿ ಸ್ಥಾನ ಕಳ್ಕೋತಾರೇನೋ ಅಂತ ಹೇಳಿ ಅನಿಸ್ಲತ್ತಂದ ನನಗೆ. ಯಾಕೆ ರಹೀಂ ಖಾನ್ ಮಂತ್ರಿ ಸ್ಥಾನ ಕಳ್ಕೋತಾರಂದ್ರ ತಾವೆಲ್ಲರೂ ವಿಚಾರ ಮಾಡಬೇಕು. ಅವರು ಈ ಬೀದರ್ ಜಿಲ್ಲೆ ಮಂತ್ರಿ,
ಹುಲ್ಸೂರು ತಾಲೂಕಾ ಹೆಡ್ ಕ್ವಾರ್ಟರ್ ಅವರು ಗ್ರಾಮ ಪಂಚಾಯತಿ ಅದಕ್ಕಿನ್ನ ಪಟ್ಟಣ ಪಂಚಾಯತ್ ಅಂತ ಹೇಳಿ ರಹೀಂ ಖಾನ್ ಅನೌನ್ಸ್ ಮಾಡಿಲ್ಲ. ಬೇರೆ ಹೋಬಳಿಗಳು ಅನೌನ್ಸ್ ಮಾಡ್ತಾರ. ಬೀದರ್ ಜಿಲ್ಲೆ ಇರ್ತಕ್ಕಂಥ ಬೇರೆ ಬೇರೆ ಹೋಬಳಿಗಳು ಅನೌನ್ಸ್ ಮಾಡ್ತಾರ. ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ, ಪರಿಜ್ಞಾನ ಇಲ್ಲ. ರಹೀಂ ಖಾನ್ ಅವರಿಗೆ ಇದು ತಾಲೂಕಾ ಹೆಡ್ ಕ್ವಾರ್ಟರ್ ಅದ, ಇದು ಪಟ್ಟಣ ಪಂಚಾಯತ್ ಮಾಡ್ಬೇಕಂತೇಳಿ ಅವ್ರ ಅರಿವಿಲ್ಲ. ಬಹುತೇಕ ಮಂತ್ರಿ ಆಗಿರ್ಲಕ್ಕ ಅವರು ಲೈಕ್ ಇಲ್ಲ ರಹೀಂ ಖಾನ್ ಅವರು. ನಾನು ಮುಖ್ಯಮಂತ್ರಿಗಳಿಗೆ ನಾನೇ ವಿನಂತಿ ಮಾಡ್ತೀನಿ, ಅವ್ರಿಗೆ ಕೈ ಬಿಡ್ರಿ. ಇಂಥವ್ರ ಮಂತ್ರಿಗಳ ಮುಂದುವರಿಬಾರ್ದು. ಇವರು ಇಂಥವ್ರ ಮಂತ್ರಿಯಾಗಿ ಮುಂದುವರೆದ್ರ ಜನರಿಗೆ ಅದೊಂದು ಶಾಪ. ಅದು ತಾಲೂಕಾ ಇದ್ದಿದ್ದು ನೀವು ಪಟ್ಟಣ ಪಂಚಾಯತಿ ಮಾಡಲ್ಲ. ರಾಜೇಶ್ವರ್ ಅದು ತಾಲೂಕಾ ಹೆಡ್ ಕ್ವಾರ್ಟರ್ ಅಲ್ಲ, ಅದು ಪಟ್ಟಣ ಪಂಚಾಯತ್ ಮಾಡಿದ್ರಿ. ಇದಕ್ಕೆ ಕನಿಷ್ಠ ಜ್ಞಾನ ಬೇಕು. ನಮಗೇನು ಬೀದರ್ ಜಿಲ್ಲೆ ಎಲ್ಲ ಹೋಬಳಿಗಳು ಪಟ್ಟಣ ಪಂಚಾಯತ್ ಮಾಡ್ರಿ. ರಾಜೇಶ್ವರ್ ಮಾಡಿದಕ್ಕೆ ನಮಗೆ ಖುಷಿ ಅದ. ಇನ್ಯಾವುದೋ ಚಿಡುಗುಪ್ಪ ಮಾಡ್ತೀರಿ ಖುಷಿ ಅದ, ಕಮಲ್ ನಗರ್ ಮಾಡ್ತೀರಿ ಖುಷಿ ಅದ. ಹುಣಸೂರ್ ಮೇಲೆ ಹೇಗೆ ಸಿಟ್ಟು ನಿಮ್ಗ? ಇಲ್ಲಿ ಬಿಜೆಪಿ ಶಾಸಕನ ಅಂತಕ್ಕಂಥದ್ದು ನಿಮ್ಗ ಮನಸ್ಸಿಲ್ಲ ಇಲ್ಲಿ ಮಾಡ್ಬೇಕಂತ ಹೇಳಿ. ಬಿಜೆಪಿ ಶಾಸಕನ ಅಂತ ಹೇಳಿ ನಿಮ್ಮ ಒಳಗ ನೋವದ ನಿಮ್ಗ. ಮಿಸ್ಟರ್ ರಹೀಂ ಖಾನ್ ಅವರೇ, ಕಳೆದ ಅಧಿವೇಶನದೊಳಗೆ ಬಂದು ನಾನು ನಿಮಗೆ ಮನವಿ ಮಾಡೀನಿ, ಹುಲ್ಸೂರ್ ಮಂಠಾಳ್ ಪಟ್ಟಣ ಪಂಚಾಯತ್ ಡಿಕ್ಲೇರ್ ಮಾಡ್ರಿ. ರಾಜೇಶ್ವರ್ಕಿನ ಬಹುತೇಕ ಮಂಠಾಳ್ ದೊಡ್ಡದ. ರಾಜೇಶ್ವರ್ ಮಾಡಿದ್ ನಮಗೆ ಖುಷಿ ಅದ, ಅದು ನನ್ನ ತಾಲೂಕದೊಳಗೆ ಬರ್ತದ. ಮಂಠಾಳ್ ಕಡೆ ನೀವು ನೋಡ್ಲಿಲ್ಲ, ಅದು ಬೇಡ. ತಾಲೂಕಾ ಇದ್ದಿದ್ದು, ತಾಲೂಕಾ ಹೆಡ್ ಕ್ವಾರ್ಟರ್ ಇದ್ದಿದ್ದು, ಅಲ್ಲಿ ತಾಲೂಕ್ ಪಂಚಾಯತ್ ಕಚೇರಿ ಅದ, ಅಲ್ಲಿ ತಹಶೀಲ್ದಾರ್ ಅರ, ಎಲ್ಲಾ ಕಚೇರಿಗಳವ. ಅಂತದ್ ನಿಮಗೆ ಪಟ್ಟಣ ಪಂಚಾಯತ್ ಮಾಡ್ತಕ್ಕಂಥ ಯೋಗ್ಯತೆ ನಿಮಗಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡಬೇಕು. ಒಂದ್ ವೇಳೆ ರಹೀಂ ಖಾನ್ ಅವರೇ ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ 100ಕ್ಕೆ 100 ಬಸವ ಕಲ್ಯಾಣ ಜನರ ಶಾಪ್ ಹತ್ತದ. ನಿಮ್ಗ ನಿಮ್ ಮಂತ್ರಿ ಸ್ಥಾನ ನೀವು ಕಳ್ಕೊತೀರಿ, ನೆನಪಿಟ್ಕೋರಿದು. ನಿಮ್ಗೇನಾರೇ ಮಾನ ಮರ್ಯಾದೆ ಇದ್ರ, ನಿಮ್ಗೇನಾರೇ ಸಂವಿಧಾನದ ಬಗ್ಗೆ ನಿಮ್ಗೇನಾರೇ ಅರಿವಿದ್ರ, ನಿಮ್ಗೆ ಕಳೆದ ಅಧಿವೇಶನದೊಳಗೆ ನಾನು ಬಂದು ಮನವಿ ಕೊಟ್ಟಿನಿ. ನಾನು ರಹೀಂ ಖಾನ್ ಅವರೇ, ನಿಮ್ಗ ನನ್ನ ಬಲ್ ದಾಖಲೆ ಅದ. ನಿಮ್ಗ ಕಳೆದ ಅಧಿವೇಶನದೊಳಗೆ ಹೇಳಿ ನಾನು ಯಾಕೆ ಮಾಡಿಲ್ಲ, ನೀವು ಇವತ್ತಿನ ತನಕ ಮಾಡಿಲ್ಲ. ಮತ್ತು ಮನೆ ಬಂದ್ ಕೇಸಿ ನಿಮ್ಗೆ 2 ದಿವಸದ ಹಿಂದ ನಾ ಬೆಂಗಳೂರ ನಿಮ್ಮೆಲ್ಲ ಅಧಿಕಾರಿಗಳು ಎದುರು ಹೇಳಿ ನಾನು ಪಟ್ಟಣ ಪಂಚಾಯತ್ ಮಾಡ್ರಿ ಹುಲ್ಸೂರ್ ಅಂತ ಹೇಳಿ. ಇಲ್ಲ, ನಿಮ್ಗಷ್ಟು ನೋವದಲ್ಲ, ನಿಮ್ಗೆ ಬಹಳ ತ್ರಾಸ ಅದಲ್ಲ. ಇಲ್ಲಿ ಬಿಜೆಪಿ ಶಾಸಕ ಇದ್ದಿದ್ದು ಅದು ತಾಲೂಕಾನು ವಿಥಾಲ್ ಮಾಡ್ಕೋರಿಲ್ಲ ಅಂದ್ರೆ ನಿಮ್ಗೆ ತ್ರಾಸ ಇತ್ತದ. ನಿಮ್ ಸರ್ಕಾರಕ್ಕೊಮ್ಮೆ ಕೀರ್ತಿ ಬರ್ಲಿ. ಈ ರೀತಿ ನೀವು ತಾರತಮ್ಯ ಮಾಡ್ಲತ್ತೀರಿ, ಇದು ಸರಿಯಲ್ಲ. ನಿಮ್ಗೆ ದೇವ್ರ ಶಿಕ್ಷೆ ಕೊಡ್ತಾನ. ಬಹುತೇಕ ನೀವು ಮಂತ್ರಿಯಾಗಿ ಕೆಲಸ ಮಾಡಲಿ 100ಕ್ಕೆ 100 ನೀವು ಫೇಲ್ ಆಗಿರಿ. 100ಕ್ಕೆ 100 ನೀವು ಫೇಲ್ ಆಗಿರಿ. ಬರ್ಕೋರಿದು ನಿಮ್ ಸ್ಥಾನ ಹೋಗಲೇಬೇಕು. ಯಾಕಂದ್ರೆ ಸಮಸ್ತ ನಮ್ಮ ಬಸವ ಕಲ್ಯಾಣ ಜನರ ಶಾಪ ನಿಮಗದ. ಎಲ್ಲರೂ ಮಾಡ್ತೀರಿ, ಹುಲ್ಸೂರ್ ಮಾಡಲ್ಲ ಅಂತ ಹೇಳಿ. ಒಂದ್ ವೇಳೆ ಮಿಸ್ಟರ್ ರಹೀಂ ಖಾನ್ ಅವರೇ, ಈಗಿನ ನಿಮಗೆ ಸಮಸ್ತ ಬಸವ ಕಲ್ಯಾಣದ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರ ವತಿಯಿಂದ ಬರ್ತಕ್ಕಂತ ಅಧಿವೇಶನದೊಳಗ ನೀವು ಒಂದ್ ವೇಳೆ ಹುಲ್ಸೂರ್ ಪಟ್ಟಣ ಪಂಚಾಯತ್ ಅಂತ ಹೇಳಿ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನಾನು ಮತ್ತ ಬೆಳಗಾವಿಯ ಸುವರ್ಣ ಸೌಧ ಎದುರು ನಾವು ಒಬ್ಬವರೆಯಲ್ಲಿ ಅರೆಬೆತ್ತಲೆ ಮೆರವಣಿಗೆ ನಾವು ಒಬ್ಬನೇ ಅರೆಬೆತ್ತಲೆ ಹೋರಾಟ ಮಾಡ್ತೀನಿ. ನಿಮ್ ಕಿಲಾಫ್ ಮಾಡ್ತೀನಿ ನಾನು. ನಮ್ಗೆ ನೋವದ. ಯಾಕಂದ್ರೆ ನೀವು ಎಲ್ಲಿದವರು ಇದ್ರೆ ನಮಗೆ ಚಿಂತೆ ಇದ್ದಿಲ್ಲ. ನೀವು ಆ ಕಡೆ ಚಾಮರಾಜನಗರ, ಮೈಸೂರು, ಮಂಡ್ಯದವ್ರು ಇದ್ರೆ ಹೋಲಪ್ಪ ನೆಗ್ಲೆಕ್ಟ್ ಮಾಡ್ತಾರೆ ಅನ್ಬೋದಿತ್ತು, ಅಲ್ಲಿಂದ ಮಾಡಿರ ಅನ್ಬೋದಿತ್ತು. ನೀವು ನಮ್ಮ ಜಿಲ್ಲಾದವ್ರೆ, ನೀವು ನನ್ನ ಜಿಲ್ಲೆಯ ಒಳಗೆ ಒಂದು ತಾಲೂಕಾದ ಹುಲ್ಸೂರು ಮಾಡ್ಬೇಕಂತಕ್ಕಂತ ನಿಮಗೆ ಇಷ್ಟು ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲ. ನಿಮ್ಗ ನಾಚಿಕೆ ಆಗಲ್ಲ ನಿಮ್ಗ? ನಿಮ್ಮಂತವ್ರ ಮಂತ್ರಿಗಳಾಗಿಲ್ಲ ಮುಂದುವರಿಬೇಕಾ? ಬರ್ಕೋರಿ. ಮುಂದಿನ ಸಲ, ಈ ಸಲ ನಿಮ್ಮ ಮಂತ್ರಿನೂ ಹೋತದ, ಮುಂದಿನ ಸಲ ನೀವು ಸೋತ್ ಮನೆಗೂ ಹೋಗ್ತೀನಿ. ನಾವೇ ಕಳಿಸ್ತೇವೆ ನಿಮಗೆ ಸೋತ್ ಮನೆಗೆ. ನಮಗೂ ಅಲ್ಲಿ ಬೇಕಾದವ್ರ ಬೀದರ್ದೊಳಗ ನಮಗೂ ಅಲ್ಲಿ ನಾವು ಬರ್ತೀವಿ. ಯಾಕಂದ್ರೆ ಇಂಥವ್ರು ಶಾಸಕನೂ ಆಗಬಾರ್ದು. ಇವರು ಮಂತ್ರಿ ಅಷ್ಟೇ ಅಲ್ಲ, ರಹೀಂ ಖಾನ್ ಶಾಸಕ ಆಗ್ಲಿಕ್ಕೂ ಅವರು ಅರ್ಹರಲ್ಲ. ಯಾಕಂದ್ರೆ ಅವರು ಒಂದು ವಿಡಿಯೋ ನೋಡಿದೆ ನಾನು, ಒಂದು ಯಾವುದೋ ಭಾಷಣದೊಳಗೆ ಹೇಳ್ಯಾರ ಅವ್ರು ಕ್ಷಮೆ ಕೇಳ್ಬೇಕು ಈ ಮಾತಿಗೆ. ರಹೀಂ ಖಾನ್ ಅವರು ಈ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದೊಳಗ MLA ಶರಣು ಸಲಗಾರ್ ಇದ್ರು, ಒಂದು 10% ನಡೆಯಲ್ಲ. ನಾನು ಎದುರು ಸ್ವತಂತ್ರ ಅಭ್ಯರ್ಥಿಗೆ 90% ನಡೀತಾ ಅಂತ ಹೇಳಿ ಹೇಳ್ತೀರಿ. ರಹೀಂ ಖಾನ್ ಅಂದ್ರ ಯಾರು ನೀವು ಸಚಿವರು? ನಿಮ್ಮಂತವ್ರ ಸಚಿವರ? ಕಾಂಗ್ರೆಸ್ನೊಳಗೆ ನಿಮ್ಮಂತವ್ರು ಇದ್ದೀರಂತೆ ಧೂಳಿ ಪಟಾಲಾಗತ್ತೀರಿ. ಈ ದೇಶದ ದೊಡ್ಡ ದೊಡ್ಡ ರಾಜ್ಯಗಳು ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ಮಹಾರಾಷ್ಟ್ರ, ಈ ದೇಶದ ಬೆನ್ನೆಲುಬಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ನಾವು ಆಡಳಿತ ಮಾಡ್ಲತ್ತೀವಿ. ಅದಕ್ಕಾಗಿ ನಿಮಗೆ ವಿನಂತಿಯನ್ನು ಮಾಡ್ತೇನೆ, ಕೊನೆ ಚಾನ್ಸ್ ರಹೀಂ ಖಾನ್ ಅವರೇ. ನಿಮ್ಗ ನಿಮ್ ನ್ಯಾಯಾಲಯೇನು ಅಂತ ಮಾತುಗಳು ಬರಬಾರ್ದು. ನಾನು ಇಲ್ಲಿನ ಶಾಸಕ, ಅವ ಸೋತವ ಎಷ್ಟೇ ದೊಡ್ಡ ಮಂತಂದ ಇರಬಹುದು,
ಅವನು 90% ಅವನೇ ನಡೀತ ಅಂತ ಹೇಳಿ ನೀವು ಹೇಳಿದ್ ಹಾಕಲೇ ಅದ. ನಿಮ್ ವಾಟ್ಸಪ್ಪಿಗೆ ಹಾಕಲ ನಾನು ಅಂತ ಮಾತು ಹೇಳಕ್ ನಿಮ್ಗೆ ನಾಚಿಕೆ ಆಗಲ್ಲ? ಆ ರೀತಿ ಮಾತು ಹೇಳಲ್ಲ ನೀವು. ಒಬ್ಬ ಶಾಸಕ ಶರಣು ಸಲಗರ್ದಲ್ಲಿ ಏನೂ ನಡೆಯಲ್ಲ, ನನ್ನ ಎದುರು ಸ್ವತಂತ್ರ ಅಭ್ಯರ್ಥಿ 90% ನಡೀತಾ ಅಂತ ಹೇಳಿ ಈ ಮಾತು ಯಾರಿಗಾರ ಹಿರಿಯರಿಗೆ ಕೇಳ್ಕೋರಿ. ನಾ ಇಂಥ ಮಾತಾಡಿನಿ ಬಸವ ಕಲ್ಯಾಣದೊಳಗೆ ಅಂತ ಹೇಳಿ. ಹಾಗಾಗಿ ರಹೀಂ ಖಾನ್ ಅವರೇ, ಈಗನು ಸಮಸ್ತ ಬಿಜೆಪಿ ಬಸವ ಕಲ್ಯಾಣ ವತಿಯಿಂದ ನಾವೆಲ್ಲರೂ ನಾವು ಪಾರ್ಟಿ ವೈಸ್ ಕೇಳ್ತೀವಿ. ನಾವು ಬಿಜೆಪಿ ಕಾರ್ಯಕರ್ತ ಡಿಮ್ಯಾಂಡ್ ಮಾಡ್ತೀವಿ. ಹುಲ್ಸೂರ್ ತಾಲೂಕಾ ಏನದ ಬರ್ತಕ್ಕಂತ ಬೆಳಗಾವಿ ಅಧಿವೇಶನದ ಪೂರ್ವದೊಳಗೆ ನೀವು ಒಂದು ವೇಳೆ ಪಟ್ಟಣ ಪಂಚಾಯತ್ ಡಿಕ್ಲೇರ್ ಮಾಡಿದ್ರೆ ನಿಮ್ದು ಪ್ರತಿಕೃತಿ ಮಾಡಿ ದಹನ ಮಾಡ್ತೀವಿ. ನಾವು ನಿಮಗೆ ಸಚಿವ ಸಂಪುಟದಿಂದ ಕೈ ಬಿಡ್ಬೇಕಂತ ಹೇಳಿ ದಹನ ಮಾಡ್ತೀವಿ. ಮುಂದೆ ಬೀದರ್ ಜಿಲ್ಲೆದೊಳಗೆ ಬಂದು ನಿಮಗೆ ಸೋಲ್ಸಕ್ಕಂತ ಕೆಲಸ ಮಾಡ್ತೀವಿ. ಯಾಕಂದ್ರೆ ನೀವು ತಾರತಮ್ಯ ಮಾಡಿರಿ. ಯಾವಾಗ ರಾಜೇಶ್ವರ್ ಕೊಡ್ತೀರಿ, ತಾಲೂಕಾ ಹೆಡ್ ಕ್ವಾರ್ಟರ್ ಕೊಡಲ್ಲ ಅಂದ್ರ ಇದು ತಪ್ಪು ಮಾಡಿರಿ. ತಾವು ತಿದ್ದುಕೋರಿ. ನಿಮ್ ಜೊತೆ ನನ್ನೇನು ವೈಯಕ್ತಿಕ ದ್ವೇಷ ಇಲ್ಲ, ನಿಮ್ ಜೊತೆ ನಂದು ಯಾವುದೇ ತಕರಾರಿಲ್ಲ. ಯಾವ ರೀತಿ ನೀವು ಕಾನೂನು ಬಿಟ್ಟು ಮಾತಾಡ್ತೀರಿ, ಒಬ್ಬ ಮಂತ್ರಿಯಾಗಿ ಯಾವ ರೀತಿ ಮಾತಾಡಬೇಕು, ನಮ್ಮಿಂದ ನೀವು ಪಾಠ ಕಲಿಬೇಕಾ? ನೀವು ನಮಗೆ ಪಾಠ ಕಲಿಸಬೇಕು. ಸೀನಿಯರ್ ಮೋಸ್ಟ್ MLA ನೀವು ಈ ಜಿಲ್ಲೆಯೊಳಗೆ. ಅದಕ್ಕಾಗಿ ದಯಮಾಡಿ ಆ ಹುಲ್ಸೂರ್ 100% ನಾನು ನಿರೀಕ್ಷೆ ಮಾಡ್ತೀನಿ. ರಹೀಂ ಖಾನ್ ಅವರೇ, ನಿಮಗೆ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ತೀನಿ. ರಹೀಂ ಖಾನ್ ಅವರೇ, ನಾನು ಬಂದಿನಿ ನಿಮ್ ಕಚೇರಿ ಒಳಗ, ನಿಮ್ಮೆಲ್ಲ ಅಧಿಕಾರಿಗಳು DMA ಹಿಡ್ಕೊಂಡು ಎಲ್ಲ ಇದ್ರು. ಮಾಡ್ತೀನಿ ಅಂತ ಹೇಳಿ ನನಗೆ ಹೇಳಿ ಒಪ್ಕೊಂಡಿರಿ. ನೀವು ಮಾಡ್ತೀನಿ ಶರಣು ಸಲಗರ್ ಅಂತ ಹೇಳಿರಿ. ನೀವು ಅದಕ್ಕೆ ಮಾತಿಗೆ ಕೊಟ್ಟಂತ ತಾವು ನಡ್ಕೋಬೇಕಂತ ಹೇಳಿ ನಿಮ್ಗೆ ವಿನಂತಿಯನ್ನ ಮಾಡ್ತೇನೆ. ಹಾಗಾಗಿ ಮತ್ತೊಮ್ಮೆ ಬಿಹಾರದ ಗೆಲುವು ಬಹುತೇಕ ಈ ದೇಶದ ದುಃಖಸೂಚಿ. ಇದು ಇನ್ನು ಬರ್ತಕ್ಕಂತ ಮುಂದಿನ 25 ವರ್ಷಗಳು ಮತ್ತೆ ಕೇಂದ್ರದೊಳಗೂ ರಾಜ್ಯದೊಳಗ ಬಿಜೆಪಿನೇ ಬರ್ತದ ಅಂತಕ್ಕಂಥದ್ರ ಮುನ್ಸೂಚನೆ. ಹಾಗಾಗಿ ಮತ್ತೊಮ್ಮೆ ಸಮಸ್ತ ಬಿಜೆಪಿ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಗೆ, ಅಲ್ಲಿಯ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದ.